ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗಜೇಂದ್ರೇಣಿವಿ ಆಕ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಹೊಸ ವಿಡಿಯೋ ಏನಪ್ಪ ಅಂತ ಅಂದರೆ ಮೂಲಂಗಿ ಮೆಣಸಾಳೆ ಮಾಡೋದು. ಮೂಲಂಗಿ ಮೆಣಸಾಳೆ ಅಂದರೆ ಇವಾಗ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಪ್ಪ ಅಂತ ಅಂದರೆ ಇವಾಗ ಸ್ವಲ್ಪ ಮಳೆ ಹುಯ್ತಿರೋದ್ರಿಂದ ಚಳಿಗಾಲ, ಆದ್ದರಿಂದ ಮೂಲಂಗಿ ಮೆಣಸಾಳೆ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು. ಆದ್ದರಿಂದ ಇವತ್ತು ನಾನು ಮೂಲಂಗಿದು ಮೆಣಸಾಳೆ ಮಾಡೋಕ್ಕೊಟ್ಟಿದ್ದೀನಿ. ನಮ್ಮನೆಯಲ್ಲಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ, ನಿಮಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೂ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ರೆಸಿಪಿ ತುಂಬ ಇಷ್ಟ ಆಗುತ್ತೆ. ನಮ್ಮ ಮನೇಲಿ ಮನೆ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ನಿಮ್ಮ ಮನೇಲೂ ಮಾಡಿಕೊಡಿ. ಫಸ್ಟ್ ಇದನ್ನು ಯಾವ ಥರ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ, ಬನ್ನಿ. ತುಂಬ ಈಸಿಯಾಗಿ 10 ನಿಮಿಷದಲ್ಲಿ ಮೂಲಂಗಿ ಮೆಣಸಾಳೆನ ರುಚಿಕರವಾಗಿ ಮಾಡೋದು ಯಾವ ಥರ ಅಂತ ನಾನು ತೋರಿಸ್ತೀನಿ. ನಾನಿವತ್ತು ನಮ್ಮಪ್ಪ ಮಾರ್ಕೆಟಿಂದ ಮೂಲಂಗಿ, ಫ್ರೆಶ್ ಮೂಲಂಗಿ ತಂದಿದ್ರು. ಆದ್ದರಿಂದ ಒಂದು ಅರ್ಧದಿಂದ 3/4 kg ಮೂಲಂಗಿ ಇರ್ಬೋದು. ಆ ಮೂಲಂಗಿನ ಚೆನ್ನಾಗಿ ತೊಳೆದು ಸಿಪ್ಪೆ ಎಲ್ಲ ತೆಗೆದು ಒಂದು ಚಿಕ್ಕದಾಗಿ ಒಂದು 2-3 ಇಂಚ್ ಇರೋ ಥರ ಕಟ್ ಮಾಡ್ತೀವಿ. ನೀವು ಬೇಕು ಅಂದರೆ ಕಟ್ ಮಾಡ್ಬೋದು, ಇಲ್ಲ ಅಂದರೆ ಬೇಕಾದ್ರೆ ಜಜ್ಜಿ ಮೂಲಂಗಿ ಮೆಣಸಾಳೆನೂ ಕೂಡ ಮಾಡ್ಬೋದು. ನಾನು ಜಜ್ಜೋದ್ರಿಂದ ಸರಿ ಹೋಗಲ್ಲ ಅನ್ನೋದಕ್ಕೋಸ್ಕರ ಇವತ್ತು ಕಟ್ ಮಾಡಿಬಿಟ್ಟು ಮೆಣಸಾಳೆ ಮಾಡ್ತಾಯಿದ್ದೀನಿ. ಅದು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಈ ಥರ ಮೂಲಂಗಿ ತೊಗೊಂಡು ಅದನ್ನು ನೀಟಾಗಿ ಕಟ್ ಮಾಡಬೇಕು. ಕಟ್ ಮಾಡಿದ ಮೇಲೆ ಅದನ್ನು ಸ್ವಲ್ಪ ಸೈಡಿಗಿಟ್ಟು ಅದಕ್ಕೆ ಬೇಕಾಗಿರೋಂಥ ಮಸಾಲೆಗಳನ್ನ ರೆಡಿ ಮಾಡಬೇಕು. ಮೊದಲಿಗೆ ಯಾವ ಮಸಾಲೆ ಬೇಕಪ್ಪ ಅಂತ ಅಂದರೆ, ಮಸಾಲೆ ರುಬ್ಬೋದಕ್ಕೆ ಫಸ್ಟು ತೆಂಗಿನಕಾಯಿ ಒಂದು ಸ್ವಲ್ಪ, ಆಮೇಲೆ ಒಂದು ಸ್ವಲ್ಪ ಕಡಲೆ, ಸ್ವಲ್ಪ ಜೀರಿಗೆ, ಒಂದು ಬೆಳ್ಳುಳ್ಳಿ ಗೆಡ್ಡೆ, ಸಾಂಬಾರು ಸೊಪ್ಪು ಎಲ್ಲ ಹಾಕ್ಬಿಟ್ಟು ಮಿಕ್ಸಿ ಗ್ರೈಂಡ್ರಿಗೆ ಹಾಕಿ ರುಬ್ಬಬೇಕು. ಅದೆಲ್ಲ ರುಬ್ಬಾದ ನಂತರ ಅದೆಲ್ಲ ಸೇರಿಸಿದ ಮೇಲೆ ಸ್ವಲ್ಪ ನಿಮಗೆ ಮೂಲಂಗಿ ಖಾರ ಇರುತ್ತೆ, ಆದ್ದರಿಂದ ನಿಮಗೆ ಖಾರ ಎಷ್ಟು ಬೇಕಷ್ಟು ಖಾರ ಪುಡಿನ ಸೇರಿಸ್ಬೇಕು. ಯಾಕೆ ಅಂತ ಅಂದರೆ ತುಂಬ ಖಾರ ಪುಡಿ ಹಾಕಿದರೆ ಖಾರ ಆಗುತ್ತೆ. ಮೂಲಂಗಿ ಮೊದಲೇ ಖಾರ ಇರೋದ್ರಿಂದ ಮಕ್ಕಳಾಗಲಿ ಯಾರೂ ತಿನ್ನೋಕ್ಕಾಗಲ್ಲ. ಆದ್ದರಿಂದ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿನ ಹಾಕಬೇಕು. ಅದೆಲ್ಲ ಆದ ನಂತರ ಸ್ಟವ್ ಮೇಲೆ ಬಾಣಲಿ ಅಥವಾ ಕುಕ್ಕರ್ ಯಾವ್ದಾದ್ರು ಇಟ್ಟು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಪಟಪಟ ಅಂತ ಸಿಡಿಯೋವರೆಗೂ ಇದ್ದು, ಅದಾದ ನಂತರ ಖಾರ ರುಬ್ಬಿರ್ತೀವಲ್ಲ, ಮಸಾಲೆ ಮಾಡಿರ್ತೀವಲ್ಲ, ಆ ಮಸಾಲೆನ ಕುಕ್ಕರ್ಗೆ ಹಾಕ್ಬಿಟ್ಟು ಅದನ್ನು ರೆಡಿ ಮಾಡಬೇಕು. ಆ ಖಾರ ಎಲ್ಲ ಸ್ವಲ್ಪ ಚೆನ್ನಾಗಿ ಕುದ್ದ ಮೇಲೆ ಕಟ್ ಮಾಡಿರೋ ಅಂಥ ಮೂಲಂಗಿನ ಅದರೊಳಗೆ ಸೇರಿಸ್ಬೇಕು. ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ಟೇಬಲ್ ಸ್ಪೂನ್ ಉಪ್ಪು ಹಾಕಬೇಕು. ಉಪ್ಪು ಹಾಕಿದ ನಂತರ ಅದನ್ನು ಮುಚ್ಚಳನ್ನು ಕ್ಲೋಸ್ ಮಾಡಬೇಕು. ಯಾರಿಗೆಲ್ಲ ನಾನು ಮಾಡಿರೋ ಅಂತಹ ಈ ಮೂಲಂಗಿ ಮೆಣಸಾಳೆ ಇಷ್ಟ ಆಯಿತು ಅಂತ ಅನ್ಕೋತೀರೋ ಅವರೆಲ್ಲ ತಪ್ಪದೇ ಸ್ಕಿಪ್ ಮಾಡ್ದೇ ಪೂರ್ತಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಗಜೇಂದ್ರೇಣಿವಿ ಆಕ್ಟರ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಹಾಲನ್ನು ಬೆಲ್ಲೈಕನ್ ಪ್ರೆಸ್ ಮಾಡಿ. ಅದಾದ ನಂತರ ಯಾರ್ಯಾರೆಲ್ಲ ಲೈಕ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಅವರೆಲ್ಲ ವಿಡಿಯೋನ ಫುಲ್ ನೋಡಿ. ಧನ್ಯವಾದಗಳು.